ಶಿಕ್ಷಕರು ಮಾತಾಡ್ತಿರ್ತಾರೆ, 7 ಜನ ಪದವೀಧರ ಮಾತಾಡ್ತಾರೆ. ಸಂಪೂರ್ಣವಾಗಿ ನಿಮ್ಮಿಂದ ಎಲ್ಲ ಅವರೆಲ್ಲರೂ ಅವ್ರಿಗೆಲ್ಲ ಸೆಟ್ಟಿಂಗ್ ಎಲ್ಲ ಕಡೆ ಪ್ರೆಸ್ ಮಾಡಿ ಪುಟಾಣಿಗೆ ಹೇಳಿ, ನಮಗೆ ಹೇಳಿ, ಬೇರೆ ಬೇರೆ ಎಲ್ಲರಿಗೆ ಹೇಳಿ ಅವರು ಮಾಡ್ತಾರೆ. ಯಾರಿಗೆ ನೀವು ವರಿ ಮಾಡ್ಕೋಬೇಡಿ. ಹಿಂದಿನ ಪದ್ಧತಿಯನ್ನು ಮುಂದುವರಿಸುವಂಥ ಪದ್ಧತಿಯನ್ನು ಮಾಡಬೇಕಾಗುತ್ತೆ. ಈಗ ಎಕ್ಸಾಮ್ ಕೂತಾರೆ ಹಿಂದಿ ಹುಡುಗರು ನಾಳೆ ಕೂಡ ನಾಳೆ ಏನಾದರೂ ಹಿಂದಿ ಬರೀಲಿ, ಬರೆದ ನಂತರ ನಿರಂತರ ಹಿಂದಿ ಪದ್ಧತಿಯನ್ನು ಮುಂದುವರಿಸ ಜವಾಬ್ದಾರಿ ನಾನು ವೈದ್ಯರು ಮುಖ್ಯಮಂತ್ರಿ ಪ್ರತ್ಯೇಕ ಮಾತಾಡ್ತೀನಿ. ನೀವೆಲ್ಲರೂ ಕೂಡಿ ಒಂದು ಯುನೈಟ್ ಆಗಿ ಕೆಲಸ ಮಾಡಿ. ಯಾಕಂದ್ರೆ ನಾ ಹೇಳ್ತೀನಿ, ಈಗ ನನಗೆ ರಾಜ್ಯಪಾಲ ಕಡೆ ಹೋಗಿರ್ತಾರೆ, ನಾನು SC ಅವರಿಗೆ ಹಿಂದಿ ಕಲ್ತೀನಿ. ರಾಜ್ಯಪಾಲರಿಗೆ ಅವ್ರು ಹಿಂದಿ ಮಾತಾಡ್ತಾರೆ, ನಾನು ಹಿಂದಿ ಸರಿಯಾಗಿ ಅವ್ರನ್ನ ಫ್ರೆಂಡ್ಸ್ ಬರೋಂಗಿಲ್ಲ. ನೋಡೋಣ ಇಂಗ್ಲೀಷ್ ಈಗ MP ಹೋಗ್ತಾರೆ, ಅವ್ರ ಪರಿಸ್ಥಿತಿ ಏನು? ಅದಕ್ಕೆ ಹಿಂದಿ ರಾಷ್ಟ್ರೀಯ ಭಾಷೆ ಇರಬೇಕು. ಮತ್ತು ಯಾವ್ರೇನು ವರಿ ಮಾಡಬೇಕು. ನೀವು ಶಿಕ್ಷಕರ ನೌಕರಿಗೂ ದೂರ ಇರಬೇಕು. ಮಕ್ಕಳ ಭವಿಷ್ಯ ಅನ್ನೋ ಭಾಳ ಮಾತ್ರ. ಅಂದರೆ ಶಿಕ್ಷಕರು ಬಂತು, ಮಕ್ಕಳು ಬಂತು, ನೀವು ಯಾರು ಏನಂತೀರಿ ಯಾರು ವರಿ ಮಾಡ್ಕೋಬೇಡ್ರಿ. ನಿಮ್ಗೆ ಯಾರಿಗೂ ಒಬ್ಬರಿಗೆ ಎಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಾನು ಮಾಡ್ತೀನಿ. India. This formula suggests that students learn 3 languages: their regional language or mother tongue, Hindi for non-Hindi speaking states, and English. The formula was formally adopted in the 1968 National Policy of Education. ಇದು ನಾನು ತೆಗೆದಿದ್ದೆ ಲಾಸ್ಟ್ ಟೈಮ್ ಹುಡುಗಿ ಇಟ್ಟಿದ್ದೀನಿ. ಇವಾಗ ಸಹಿತ ನಾನು ಏನು ಮಾಡ್ತೀನಿ ಅದ್ರ ಬಗ್ಗೆ ಗಂಭೀರವಾಗಿ ನಾನು ಪರಿಗಣಿಸಿದ್ದೀನಿ. ಮತ್ತು ಎಲ್ಲ ನಮ್ಮ ಏನು ಪದವೀಧರರು ಮತ್ತು ಶಿಕ್ಷಕರು ಮಾತಾಡ್ತಿದ್ದ ಎಲ್ಲರಿಗೂ ಹೇಳಿ ನಾನು ನಿಮ್ಮ ಏರಿಯಾದಲ್ಲಿ ಇಂಪ್ರೆಸ್ ಮಾಡಿ ಹೇಳ್ತೀನಿ. ಅವರು ಸಹಿತ ಒಪ್ಕೊಂಡಾರೆ, ಒಪ್ಕೊಂಡಾರೆ ಮತ್ತು ಅವರು ಇದು ಮಾಡ್ತಾರೆ. ನಮಗೆ ಒಪ್ಕೊಂಡು ಅವರೆಲ್ಲರೂ ಹೇಳ್ಯಾರೆ, ನೀವು ಹಿಂಗೆ ಕೆಲಸ ಮಾಡಿ, ಇವಾಗ ಸಭೆ ಮಾಡಿ, ಟೀಚರ್ ಸಭೆ ಮಾಡಿ, ಎಲ್ಲ ಶಾಸಕರು 14 ಮಂದಿ ಬರ್ತಾರೆ, ಇನ್ಕ್ಲೂಡಿಂಗ್ ನಾನು. ಎಲ್ಲ ಗ್ರಾಜ್ಯುಯೇಟ್ ಟೀಚರ್ಸ್ ಎಲ್ಲ ನೀವು ಬರೀರಿ, ಶನಿವಾರ ಮೀಟಿಂಗ್ ಮಾಡಿ ಬರೆದ ಹಿಂದಿಯನ್ನು ನೀವು ಕಡ್ಡಾಯ ಮೊದಲು ಮಾಡಬೇಕು. ಮತ್ತು ಮಾರ್ಕ್ ಹಾಕೋದು ಮಾಡೋದು ಅದರಲ್ಲಿ ನೀವು ಹೆಲ್ಪ್ ಮಾರ್ಕ್ ಅದಕ್ಕೆ ಬರೀಬೇಡಿ. ಹಿಂದಿಯನ್ನು ಏನೋ ಉಳಿದ ಪದ್ಧತಿ ಕಡ್ಡಾಯವಾಗಿ ಇನ್ನು ಬಂದಂಥ ಪದ್ಧತಿಯನ್ನು ಮುಂದುವರಿಸ್ಕೊಂಡು ಬರೀರಿ. ಹುಡುಗರು ಮಾರ್ಕ್ಸ್ ಓದ್ತಾರೆ ಬೇರೆ ಆಗ್ತದೆ. ಆಮೇಲೆ ಇದು ಗ್ರೇಡ್ ಬೇರೆ ಆಗ್ತದೆ. ಇಲ್ಲ ಹಿಂದಿನ ಪದ್ಧತಿಯನ್ನು ಮಾಡಬೇಕು. 7 ಒಂದು ಕಾಪಿ ಕೊಟ್ಟು ನಾನು ನಿಮಗೆ ಕೊಠಾರಿ ಕಮಿಷನ್ ಇದನ್ನು ರೆಫರೆನ್ಸ್ ಮಾಡಿ. ಲ್ಯಾಂಗ್ವೇಜ್ ಅಂತ ಇದನ್ನು ಎಲ್ಲ ಮಕ್ಕಳು ಭಾಳ ಕಲಿತಾರೆ. ಅದಕ್ಕೆ ಇದು ಮುಂದುವರಿಸಬೇಕು. ಮುಂದುವರೆಸಿದ್ರೆ ಇಡೀ ಕರ್ನಾಟಕದಲ್ಲಿ ಬಹಳಷ್ಟು ಜನರಿಗೆ ಆಕ್ರೋಶಕ್ಕೆ ಬರೀ